ಅಂತಂದ್ರೆ ನಮ್ಮ ಅಭ್ಯರ್ಥಿ ಅಂದ್ರೆ ಹೇಳಿಲ್ಲ ಮಲ್ಲೇಶ್ ಅವರು ತಮ್ಮೆಲ್ಲ ಆತ್ಮೀಯರು, ನಿಮ್ಮ ಮನೆ ಮಗ ಇದ್ದಂಗೆ ಮತ್ತೆ ಮಾಧ್ಯಮದ ಮಿತ್ರರೇ, ಯುವಕ ಮಿತ್ರರು ವಿಶೇಷವಾಗಿ ಇವತ್ತು ಈ ಒಂದು ನಿನ್ನೆ ನಾವು ಅಂದ್ಕೊಂಡು ಈ ಒಂದು ಸಮನ್ವಯ ಸಭೆ ಮಾಡಬೇಕು ಅಂತ ನಿನ್ನೆ ಮಧ್ಯಾಹ್ನ ಅಂದ್ಕೊಂಡು ಅಪಾರವಾದ ತಾವು ಬೆಂಬಲವನ್ನ ಇಡೀ ಕ್ಷೇತ್ರಾದ್ಯಂತ ತಾವೆಲ್ಲ ಬಂದಿದ್ದೀರಿ. ತಮಗೆ ಅದ್ಭುತವಾದ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೇನೆ ಪಕ್ಷದ ಪರವಾಗಿ. ಇದೇ ರೀತಿ ತಾವು ರಾತ್ರಿ ಹಗಲು ದುಡಿದು ನಮ್ಮ ಅಭ್ಯರ್ಥಿಯಾದ ಮಲ್ಲೇಶ್ ಅವರನ್ನ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ. ನಿಜ, ಇವತ್ತು ಸಮನ್ವಯ ಸಮಿತಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಇದೇ ರೀತಿ ಯಾವ ರೀತಿ ನಾವು ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದ್ವು ಅದೇ ರೀತಿ ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ, ಕ್ಷೇತ್ರ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಕೂಡ ನಾವೆಲ್ಲ ಕೂಡ ಈ ಅಭ್ಯರ್ಥಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಮುಂಚೆನೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಡ್ತೇವೆ. ಎಲ್ಲ ನಮ್ಮೂರಲ್ಲಿ ನಿಜ, ಎರಡು ಪಾರ್ಟಿಗಳ ಮುಖಂಡರಿಗೆ ನಾನು ನಿವೇದನೆ ಮಾಡಿಕೊಡ್ತೇನೆ, ತಮ್ಮ ಕಾಲಿಡಿದು ಕೈ ಹಿಡಿದು ಪ್ರಾರ್ಥನೆ ಮಾಡಿಕೊಡ್ತೇನೆ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ವ್ಯತ್ಯಾಸಗಳು ಬಂದಿರುತ್ತೆ, ಅವೆಲ್ಲ ಕೂಡ ಮರೆಯಬೇಕು. ಇವತ್ತು ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿದೆ. ಇವತ್ತು ನಮ್ಮ ಈ ಎರಡು ಪಕ್ಷಗಳ ಸಮನ್ವಯತೆ ನೋಡಿಬಿಟ್ರೆ ಯಾವುದೇ ಪಕ್ಷ ನಮ್ಮ ಮುಂದೆ ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲಿ ಇಲ್ಲ. ಈ ಎರಡು ಪಕ್ಷಗಳು ಮೊದಲೇ ಬುದ್ಧಿವಂತರ ಆಗಬೇಕಾಗಿತ್ತು. ನಾವೆಲ್ಲ ದಾಟರಾದವು ಮೊದಲೇ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ರೆ, ಈ ಸಮನ್ವಯತೆ ಮಾಡ್ಕೊಂಡಿದ್ರೆ ಇವತ್ತು ನಾವೆಲ್ಲ ಕೂಡ ಅಧಿಕಾರದ ವಿಧಾನಸಭೆಯಲ್ಲಿ 3ನೇ ಸ್ಥಾನ ಮಾಡಿ ನಿಲ್ತಾ ಇತ್ತು. ಅದೆಲ್ಲ ಕಳ್ಕೊಂಡಿದೆ. ಇವತ್ತು ನಮಗೆ ವಿಶೇಷವಾಗಿ ನಮ್ಮ ದೇಶದ ಒಂದು ರಾಜಕಾರಣದಲ್ಲಿ ಇದು ಮೋದಿಯವರ ನಾಯಕತ್ವ ಈ ರಾಷ್ಟ್ರಕ್ಕೆ ಬೇಕಾಗಿದೆ 3ನೇ ಸಾರಿ. ಯಾಕಂದ್ರೆ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸಬೇಕಾದ್ರೆ ಆ ಮನುಷ್ಯ ಮಾಡ್ತಾ ಇರೋ ಕೆಲಸಗಳು ಇವತ್ತು ದೇಶದ ಅವ್ರಿಗೆ ಆಗದೆ ಕೆಲವರು ಹೇಳ್ತಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅಂತ. ಅಭಿವೃದ್ಧಿ ಕಾರ್ಯಕ್ರಮಗಳು ಈ ದೇಶದಲ್ಲಿ ಗೊತ್ತಿರೋರಿಗೆ ಗೊತ್ತು. ಯಾವ ರೀತಿ ನ್ಯಾಷನಲ್ ಹೈವೇಸ್ ನಡೀತಾ ಇದೆ, ಯಾವ ರೀತಿ ಮೆಟ್ರೋ ರೈಲ್ಸ್ ನಡೀತಾ ಇದೆ, ಯಾವ ರೀತಿ ನೀರಾವರಿ ಯೋಜನೆಗಳು ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಡ್ರಿಂಕಿಂಗ್ ವಾಟರ್ ಏನೋ JJM ಸ್ಕೀಮು, ಸೆಂಟ್ರಲ್ ಸ್ಕೀಮು ಅದು ನಡೀತಾ ಇದೆ. ಸಾವಿರಾರು ಕೋಟ್ಯಾಂತರ ರೂಪಾಯಿಗಳ ಯೋಜನೆಗಳನ್ನ ಇವತ್ತು ಮೋದಿಜಿಯವರು ಕೊಟ್ಟಿದ್ದಾರೆ, ಯಾರು ಕೊಡ್ತಾ ಇದ್ದಾರೆ. ಇವರು ಪಾಪ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾತಾಡಿದ್ರೆ ಮೋದಿ ಮೇಲೆ ಅಟ್ಯಾಕ್ ಮಾಡೋದು ಏನ್ ಲೆಕ್ಕ ಇಲ್ಲ ಅವರಿಗೆ. ಇವತ್ತು ಜನತೆ ಇವತ್ತು ಭಾರತೀಯದಲ್ಲಿ ಎಲ್ಲ ಕೂಡ ಸುಮಾರು 400 ಕ್ಷೇತ್ರಗಳಿಂದ ಗೆಲ್ಲುವುದರ ಮುಖಾಂತರ ಇವತ್ತು ಭಾರತ ದೇಶದ ಒಗ್ಗಟ್ಟನ್ನ ಈ ಒಂದು NDA ಕೂಟಕ್ಕೆ ತೋರಿಸ್ತಾರೆ. ಇವತ್ತು ನಾನು ತಮ್ಮಲ್ಲೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ, ನಮ್ಮ ಅಭ್ಯರ್ಥಿಯನ್ನ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು. ಇವತ್ತು ಎಲ್ಲ ಪಾರ್ಟಿಯವರು ನನಗೆ ಗೊತ್ತಿದೆ, ನನಗೆ ಸಂಪರ್ಕ ಆಗಿದ್ದಾರೆ. ಗಠಬಂಧನ್ ಇರ್ಬೋದು, ಬೇರೆಯವರು ಇರ್ಬೋದು, ಅಥವಾ ಬೇರೆ ಪಾರ್ಟಿಗಳಿರ್ಬೋದು, ಎಲ್ಲ ನನ್ನ ಮಿತ್ರರ ನನ್ಗೆ ಗೊತ್ತಿದೆ. ಅವರೆಲ್ಲ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಯಾರನ್ನ ಬಿಡಬೇಡಿ, ಯಾರ ಹೆಸರು ಎತ್ತಬೇಡಿ. ನೀವು ಒಂದೇ ಒಂದು ಕೆಲಸ ಮಾಡಬೇಕು, ನೀವು ಓಟ್ ಕೇಳಬೇಕು. ಅವ್ರ ಕೈ ಹಿಡ್ಕೊಂಡು ಓಟ್ ಮಾಡಬೇಕು. ನಿಜವಾಗ್ಲೂ ಕೂಡ ನಾವು ಈ ಸತಿ ಯಾವುದೇ ಸಂದರ್ಭದಲ್ಲಿ ಹಿಂದೆ ಬೀಳುವುದಿಲ್ಲ, ಸಾಧ್ಯ ಇಲ್ಲ. 100ಕ್ಕೆ 100ರಷ್ಟು ಕೂಡ ಇಂಥ ಒಗ್ಗಟ್ಟನ್ನು ನಾವು ಯಾವತ್ತೂ ಕೂಡ ಬಿಡಲಿಲ್ಲ. ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಇಂಥ ಒಂದು ಸಮನ್ವಯತೆಯನ್ನ ನಾವು ನೋಡ್ತಾ ಇದ್ದೇವೆ. ನಾನು 50 ವರ್ಷದ ರಾಜಕಾರಣದಲ್ಲಿ ಇಂಥ ಒಂದು ಸಮನ್ವಯತೆಯನ್ನ ಯಾವ ಪಕ್ಷದಲ್ಲಿ ಕೂಡ ನಾನು ನೋಡಿಲ್ಲ.
ನಮ್ಮನ್ನೆಲ್ಲ ಕೂಡ ಇದೆಲ್ಲ ಕೂಡ ಎರಡು ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ ನೀವೆಲ್ಲ ಕಾರಣಕರ್ತರು ದಯಮಾಡಿ ನೀವು ರಾತ್ರಿ ಹಗಲು ದುಡಿಬೇಕು, ದುಡಿದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಹೆಚ್ಚಿನ ಒಂದು ಬಹುಮತದಿಂದ ಹೆಚ್ಚಿನ ಇದುವರೆಗೂ ಕೂಡ ಯಾರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ತಗೊಂಡಿರಬಹುದು ಅಂತ ಒಂದು ಬಹುಮತವನ್ನ ಗಳಿಸ್ಕೊಡ್ಬೇಕು ನಮ್ಮ ಪಕ್ಷಕ್ಕೆ. ಮತ್ತೆ ನಮ್ಮ ಎಲ್ಲ ಮಿತ್ರರಿಗೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ, ವೇದಿಕೆಯ ಮೇಲೆ ನಾವೆಲ್ಲ ಒಗ್ಗಟ್ಟಿನಿಂದ ದುಡಿಯೋಣ, ಎಲ್ಲ ಪಕ್ಷದವರು ಕೂಡ ಒಗ್ಗಟ್ಟಿನಿಂದ ದುಡಿಯೋಣ, ವಿಶ್ವಾಸವಾಗಿ ದುಡಿಯೋಣ. ನಿಜವಾಗ್ಲೂ ಕೂಡ ಒಳ್ಳೇದಾಗುತ್ತೆ. ಯಾರನ್ನು ಕೂಡ ಯಾವ ಪಕ್ಷದವರನ್ನು ಕೂಡ ಬಿಡುವುದು ಬೇಡ. ಎಲ್ಲರ ಒಂದು ಬೆಂಬಲವನ್ನು ಕೂಡ ನೀವು ಉಪಯೋಗಿಸಿಕೊಳ್ಳಿ, ಪಡ್ಕೊಂಡು ನಮ್ಮ ಪಕ್ಷವನ್ನ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಒಳ್ಳೆ ಹೆಸರನ್ನ ಗಳಿಸ್ಕೋಬೇಕು. ನಮ್ಮ ಅಭ್ಯರ್ಥಿಯನ್ನ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಿ ಮಾನ್ಯ ಇವತ್ತು ಮೋದಿಜಿ ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವುದಕ್ಕೆ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಹಾಗೆ ನಮ್ಮ ಕುಮಾರಸ್ವಾಮಿ ಅವರಿಗೆ ಅತ್ಯಗತ್ಯ. ಇವತ್ತು ಈ ಒಂದು ಸೀಟು ನಾವು ಕೊಟ್ಟಿರುವುದು ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಕೊಟ್ಟಿರೋದು 3 ಸೀಟು, 3 ಸೀಟು ಕೂಡ ಕರ್ನಾಟಕದಲ್ಲಿ ಗೆಲ್ಲಿಸಬೇಕು. ಅದರಲ್ಲಿ ವಿಶೇಷವಾಗಿ ಈ ಒಂದು ಸೀಟನ್ನ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು ಅಂತ ತಮ್ಮನ್ನ ಕೈಕಾಲು ಹಿಡಿದು ನಾನು ವಿನಂತಿ ಮಾಡಿಕೊಳ್ತೇನೆ, ಪ್ರಾರ್ಥನೆ ಮಾಡಿಕೊಡ್ತೇನೆ. ಯಾಕಂದ್ರೆ ಇವತ್ತು 3 ಸೀಟು ತಗೊಂಡೋದ್ರೆ ಮೋದಿ ಅವರ ಹತ್ರ ಅವರು ಒಂದು ಶಕ್ತಿ ತೋರಿಸುವುದಕ್ಕೆ, ಪ್ರದರ್ಶನ ಮಾಡೋದಕ್ಕೆ ಆಗುತ್ತೆ. ಅದರಿಂದ ದಯಮಾಡಿ ಇವತ್ತು ಈ ಒಂದು ಏನು ಸಮನ್ವಯ ಇದೆ, ಈ ಒಂದು ನಾವು ನೋಡ್ತಾ ಇದ್ದೇವೆ, ಇದು ಮುಂದಕ್ಕೂ ಕೂಡ ಕಂಟಿನ್ಯೂ ಆಗುತ್ತೆ. ಈ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಾವು ಬಿಡುವ ಪ್ರಶ್ನೆ ಇಲ್ಲ. ಮುಂದೆ ಯಾವುದೇ ಒಂದು ಚುನಾವಣೆ ಬರಲಿ, ಲೋಕಲ್ ಚುನಾವಣೆ ಬರಲಿ ಅಥವಾ ನ್ಯಾಷನಲ್ ಒಂದು ಅಸೆಂಬ್ಲಿ ಚುನಾವಣೆ ಬರಲಿ, ಬೇರೆ ಯಾವುದೇ ಒಂದು ಚುನಾವಣೆ ಬರಲಿ, ಈ ಒಂದು ಮೈತ್ರಿಯನ್ನ ನಾವು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮುಖಂಡರಲ್ಲಿ ವಿನಂತಿ ಮಾಡಿಕೊಡ್ತೇವೆ. ಅಂತ ಒಂದು ಬೆಂಬಲವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಜನರಲ್ಲಿ ಉತ್ಸಾಹವನ್ನು ಕೂಡ ನಾವು ನೋಡ್ತಾ, ಎಲ್ಲ ವರ್ಗದ ಜನತೆ ಇವತ್ತು ಉತ್ಸಾಹದಿಂದಿದ್ದಾರೆ, ಸಂತೋಷದಿಂದಿದ್ದಾರೆ. ಈ ಒಂದು ಐಕ್ಯತೆಯನ್ನ ನೋಡಿ, ಈ ಒಂದು ಸಮನ್ವಯತೆಯನ್ನು ನೋಡಿ ಬಹಳ ಸಂತೋಷವಾಗಿದ್ದಾರೆ. ಆದ್ದರಿಂದ ದಯಮಾಡಿ ತಮ್ಮನ್ನೆಲ್ಲ ಕೂಡ ಪ್ರಾರ್ಥನೆ ಮಾಡಿಕೊಡ್ತೇನೆ, ರಾತ್ರಿ ಹಗಲು. ಮತ್ತೆ ಈ ಒಂದು ನಾಮಿನೇಷನ್ ಫೈಲ್ ಮಾಡುವುದು ಯಾವತ್ತಪ್ಪ? 4ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತೇವೆ. ಅವತ್ತು ತಾವೆಲ್ಲ ಆಶೀರ್ವಾದ ಮಾಡಬೇಕು, ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಅಂತ ತಮ್ಮನ್ನೆಲ್ಲರೂ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ತಾವೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನ ಸಾರಿ ಈ ಒಂದು NDA ಇದಕ್ಕೆ ಕೂಟಕ್ಕೆ ತೋರಿಸಿ ನಮ್ಮ ಮೋದಿಯವರ ಬಲವನ್ನ, ನಮ್ಮ ದೇವೇಗೌಡರ ಬಲವನ್ನ, ಕುಮಾರಸ್ವಾಮಿ ಅವರ ಬಲವನ್ನ ಮತ್ತೆ ನಮ್ಮ ಯಡಿಯೂರಪ್ಪನ ಬಲವನ್ನ ವೃದ್ಧಿಗೊಳಿಸಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.